ಈ ಒಂದು ಕೃತಿ ಲೇಖನ ನಮ್ಮ ಶಂಭುಲಿಂಗ ವಿ ಕಮಣ್ಣ ಸರ್ ಅವರು ಲೇಖಕರು. ಮನದ ಮಂದಾರ ಕೃತಿ ಸರ್ ಅವರ ಒಂದು ಲೇಖನದಲ್ಲಿ ಮೂಡಿ ಬಂದಿರತಕ್ಕಂಥ ಕೃತಿಯನ್ನ ಇದೀಗ ವೇದಿಕೆ ಮೇಲೆ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರು, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪುಗಳವರು, ಅದೇ ರೀತಿ ವೇದಿಕೆ ಮೇಲೆ ಇರುವ ನಮ್ಮೆಲ್ಲ ಅತಿಥಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಇದೀಗ ಲೋಕಾರ್ಪಣೆ ಆಗ್ತಾ ಇರುವಂತದ್ದು ಮನದ ಮಂದಾರ ಕೃತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪರಮ ಪೂಜ್ಯರ ನೇತೃತ್ವದಿಂದ ವೇದಿಕೆ ಮೇಲೆ ಎಲ್ಲ ಅತಿಥಿಗಳ ಉಪಸ್ಥಿತಿಯಲ್ಲಿ ಇದೀಗ ಪ್ರೊಫೆಸರ್ ಶಂಭುಲಿಂಗ ವಿ ಕಮಣ್ಣ ಅವರು, ಅಧ್ಯಕ್ಷರು ಜಿಲ್ಲಾ ಸಾಹಿತ್ಯ ಪರಿಷತ್ ಬೀದರ್ ಅವರ ನೇತೃತ್ವದಲ್ಲಿ ಮೂಡಿ ಬಂದಿರತಕ್ಕಂಥ ಮನದ ಮಂದಾರ ಕೃತಿ ಲೋಕಾರ್ಪಣೆಗೊಂಡಿದೆ. ಒಂದು ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಮಗೆ ಶುಭಾಶೀರ್ವಾದವನ್ನ, ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಶುಭ ಹಾರೈಕೆ ಎನ್ನುವಂತ ಮಾತನ್ನ ಹೇಳ್ತಾ ಇದೀಗ ಮನದ ಮಂದಾರ ಕೃತಿ ಈ ಒಂದು ವೇದಿಕೆ ಮೇಲೆ ಬಿಡುಗಡೆಗೊಂಡಿದೆ. ಜೊತೆಗೆ ನಮ್ಮ ಶಂಭುಲಿಂಗ ಕಮಣ್ಣ ಸರ್ ಅವರ ಪರಿವಾರದವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರು ಸುಪುತ್ರ ಬೇಗನೆ ವೇದಿಕೆಗೆ ಆಗಮಿಸಬೇಕು. ಶಂಭುಲಿಂಗ ಕಮಣ್ಣ ಸರ್ ಅವರ ಪರಿವಾರದವರು ಬನ್ನಿ. ವಿಶೇಷವಾಗಿ ಇವತ್ತಿನ ಈ ಒಂದು ವೇದಿಕೆ ಮೇಲೆ ಪೂಜ್ಯ ಅಪ್ಪಗಳವರ ದಿವ್ಯ ಸಾಹಿತ್ಯದಲ್ಲಿ ಪ್ರೊಫೆಸರ್ ಶಂಭುಲಿಂಗ ಕಮಣ್ಣ ಸರ್ ಅವರ ಲೇಖನದಲ್ಲಿ ಮೂಡಿ ಬಂದಿರತಕ್ಕಂತಹ ಮನದ ಮಂದಾರ ಚಿಂತನ ಪ್ರಬಂಧಗಳ ಈ ಒಂದು ಮನದ ಮಂದಾರ ಕೃತಿಯನ್ನ ಲೋಕಾರ್ಪಣೆಗೊಳಿಸಲಾಗಿದೆ. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ, ಪೂಜ್ಯರ ಲಿಂಗಹಸ್ತದಿಂದ ದಿವ್ಯ ಸಾಹಿತ್ಯದಲ್ಲಿ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಜೊತೆಗೆ ವೇದಿಕೆ ಮೇಲೆ ಇರುವ ಅತಿಥಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕೃತಿ ಲೋಕಾರ್ಪಣೆಗೊಂಡಿರುವಂತದ್ದು. ಮತ್ತೊಂದು ಸಾರಿ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಒಳಿತಾಗಲಿ, ಶುಭವಾಗಲಿ. ಶರಣು ಶರಣ. ಆತ್ಮೀಯ ಶರಣ ಬಂಧುಗಳೇ, ಇದೀಗ ಲೋಕಾರ್ಪಣೆಗೊಂಡಿರತಕ್ಕಂಥ ಮನದ ಮಂದಾರ ಕೃತಿಯ ಕುರಿತಂತೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪರಿಚಯವನ್ನ ಶರಣ ವೀರಣ್ಣ ಕುಂಬಾರ್ ಸಾಹಿತಿಗಳು ಭಾಲ್ಕಿರವರು ಕೃತಿ ಪರಿಚಯವನ್ನು ನೀಡಲಿದ್ದಾರೆ.